ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದು ಕಡೆ ಈಗಾಗಲೇ ಧರ್ಮಸ್ಥಳದಲ್ಲಿ ಶವಗಳ ಶೋಧ ಕಾರ್ಯ ನಡೀತಾನೆ ಇದೆ. 15 ವರ್ಷದ ಹಿಂದೆ ಏನಾಗಿತ್ತು ಅದನ್ನ SITಗೆ ಹೇಳಿದ್ದೇನೆ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ, ಹೋಗ್ತೇನೆ ಅಂತ TV9ಗೆ ಮತ್ತೋರ್ವ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರಿನ ಪ್ರತಿ ನನ್ನ ಬಳಿ ಇದೆ, ಯಾರಿಗೂ ಕೂಡ ಕೊಡಲ್ಲ. TV9ಗೆ ಮತ್ತೋರ್ವ ದೂರುದಾರ ಜಯಂತ್ ಹೇಳಿಕೆ ಇದು. 15 ವರ್ಷದ ಹಿಂದೆ ಆದಂತಹ ಕೊಲೆ ರಹಸ್ಯವನ್ನ ಆತ ಭೇದಿಸಿದ್ದಾರೆ. ಈ ಹಿಂದೆ ಒಂದು ಕೊಲೆಯಾಗಿತ್ತು, ಏನೆಲ್ಲ ಆಗಿತ್ತು ಅನ್ನೋದನ್ನ SITಗೆ ನಾನು ಈಗಾಗಲೇ ಹೇಳಿದ್ದೇನೆ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತೇನೆ. ದೂರುದಾರ ಜಯಂತ್ ಕೊಟ್ಟಂತ ಹೇಳಿಕೆ ಇದು. ದೂರಿನ ಪ್ರತಿ ನನ್ನ ಬಳಿ ಇದೆ, ಅದನ್ನು ಯಾರಿಗೂ ಕೊಡಲ್ಲ ಅಂತ ಮಾತನಾಡಿದ್ದಾನೆ. ನಮಗೆ ಒಂದು ನಂಬಿಕೆಯ ಪೊಲೀಸ್ ಅಧಿಕಾರಿಯವರು SIT ತಂಡ ಬರುವಾಗ ಏನಾಗಿದೆ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಲಿಕ್ಕೆ ಬಂದಿದ್ದೀನಿ. ಅವರಿಗೆ ಲೆಟ್ರ್ ಮುಖಾಂತರ ಕೊಟ್ಟೆ, ಸರಿ ಓಕೆ ಸೋಮವಾರ ಬನ್ನಿ ಅಂತ ಹೇಳಿದ್ರೆ ಸೋಮವಾರ ಬಂದ ಮೇಲೆ ಮುಂದಿನ ಆ್ಯಕ್ಷನ್ ಅವ್ರು ತಗೊಳ್ತಾರೆ. ದೂರನೇ ಇಟ್ಕೊಂಡು ಬಂದರು, ದೂರನೇ ಕೊಡಲಿಕ್ಕೆ ಬಂದರು. ಅದರ ದೂರ ನನ್ನ ಹತ್ರನೇ ಇದೆ, ಅದು ಯಾರು ಕೊಡಲ್ಲ. ಅದು ಸದ್ಯಕ್ಕೆ ಸೋಮವಾರಕ್ಕೆ ಇದರ ನಂತರ ನಾನು ಆ ಸ್ಪಾಟ್ ಏನು ಮಾಡ್ತಾರೆ ಅದ ನಂತರ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಘಟನೆ ಒಂದು 15 ವರ್ಷದಿಂದ ನಡೆದಿರೋ ಘಟನೆ ಅದು ಬಾಳಕಿ. ಅದು ಯಾರು ಕೊಲೆ ಮಾಡೋದು ಯಾರಂತ ಗೊತ್ತಿಲ್ಲ, ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇಂಥ ಒಂದು ಘಟನೆ ಆಗಿದೆ, ಅದಕ್ಕಿಂತ ಯಾರು ಭಾಗಿಯಾಗಿರೋದು ಗೊತ್ತು. ಅಂದರೆ ನಾವು ಆ ಥರ ಅಲ್ಲ, ಅದಕ್ಕೆ ಸಂಬಂಧಿಸಿದ ಕೆಲವು ವಿಷಯದಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು. ಇವಾಗ SIT ತಂಡವರು ಇವಾಗ ಬೇರೆ ನಮ್ಮ ಕಡಬ ತಾಲೂಕೆಲ್ಲ ಪುತ್ತೂರು ತಾಲೂಕು ಇಲ್ಲಿ ತಾನೇ ಈ ವಿಷಯ ತಾನೇ ಇರೋದು, ಅದಕ್ಕೆ ಇದೇ ಗ್ರಾಮಲ್ಲಿ ಆಗಿರೋದು. ಎಸ್, ನಾನು ನೋಡಿ ಸಂದಾಗ ಒಂದು ಅಂದರೆ ಕೊಳತಿದೆ, ಅದು ಜಾಸ್ತಿ ಅಲ್ಲ, ಒಂದು ಹಂತಕ್ಕೆ ಕೊಳತಿದೆ, ಆ ಹಂತಕ್ಕೆ ನಾನು ನೋಡಿರೋದು. ಅದರಲ್ಲಿ ಅಲ್ಲಿಯ ಕೆಲಸ ಕಾರ್ಯಗಳು ಮಾಡುವಾಗಲೇ ಗೊತ್ತಾಗುತ್ತೆ ಮುಚ್ಚಿ ಹೋಗಿತ್ತಂತ. ಅದು ಯಾರು ಇರಲಿಲ್ಲ ಅದಕ್ಕೆ. ಅಂದರೆ ಆ ನಿಯಮ ಪಾಲನೆ ಮಾಡಬೇಕಿತ್ತು, ಆ ನಿಯಮ ಪಾಲನೆ ಮಾಡಿಲ್ಲ. ಇವ ಒಂದು ಮೃತದೇಹ ಸಿಕ್ಕಿದರೆ ಕಾನೂನು ಚೌಕಟ್ಟಲ್ಲಿ ಪೊಲೀಸ್ ಇಲಾಖೆಯವರು ಬರಬೇಕು, FIR ದಾಖಲು ಮಾಡಬೇಕು, ಮಾಜರು ಮಾಡಬೇಕು, ಎಲ್ಲಿ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಅಲ್ಲಿ ತಗ ಮರಣದ ಪರೀಕ್ಷೆ ನಡೆಸಬೇಕು. ಆ ನಂತರ ಎಲ್ಲಿ ಆ ತಾಲೂಕಲ್ಲಿ ಮಶಾನೆ ಇದೆ ಅಲ್ಲಿ ಸಮಾಧಿ ಮಾಡಬೇಕು. ಇದೆಲ್ಲ ಇದೆ, ಅದನ್ನು ಮಾಡಿಲ್ಲ. ಅಲ್ಲೇ ಗೊತ್ತಾಗಿರೋ ಇದನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಇನ್ನು ಆಗಬಾರ್ದು, ಅಲ್ಲಿಗೆ ಯಾರು ಏನು ತಂದು ಹಾಕಬಾರ್ದು, ಏನು ಆಗಬಾರ್ದು, ಅದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಬಂದ್ವಿ ಸರ್. ಎಲ್ಲ ಮಾತಾಡಿಸಿದ್ರು, ಎಲ್ಲ ನೋಡಿದ್ರು, ಓಕೆ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬರ್ತೀನಿ. ನಾವು ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು, ನಾನು ಯಾರು ಹೇಳಿ ಕಳಿಸಿರೋದಲ್ಲ, ನೇರವಾಗಿ ಅದಕ್ಕೇ ಬಂದಿದ್ದೀನಿ ನಾನು. ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಬಂದವನಲ್ಲ, ಅದನ್ನು ಹೇಳ್ತೀನಿ. 100% ಅವರು ಟೀಮ್ ನಿಲ್ತೀನಿ, ನಾನು ಹೇಳ್ತೀನಿ. ಅಂಥ ಒಂದು ತಂಡ ಬರುವಾಗ ಅಂಥ ತಂಡಕ್ಕೆ ನಾವು ಸಹಕಾರ ಕೊಡಲೇಬೇಕು, ಅದು ಕೊಡ್ತಾ ಇದ್ದೀನಿ ಸರ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.